ಹೆಲೋ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಮ್ಮ ಚಾನಲ್ ಇನ್ನೂ ಮೊದಲೇದಾಗಿ ನೋಡ್ತಾ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ನೀವು ವಿಡಿಯೋ ನೋಡಿದ್ಮೇಲೆ ವಿಡಿಯೋ ನೋಡಿ ಹಾಗೆ ಹೋಗಬೇಡಿ. ಒಂದು ಲೈಕ್ ಕೊಡೋದ್ರಿಂದ ಈ ವಿಡಿಯೋ ಬೇರೆ ಕಡೆ ಎಲ್ಲ ಮೂವ್ ಆಗ್ತಾ ಇರುತ್ತೆ. ಇವತ್ತು ನಮ್ಮ ಚಿತ್ರದುರ್ಗದಲ್ಲಿ ಒಂದು ಮದುವೆ ಇತ್ತು, ಆ ಕಡೆ ಹೋಗ್ತಾ ಇದ್ವಿ. ನಮ್ಮ ಚಿಕ್ಕಪ್ಪನ ಮಗಳದ ಮದುವೆ, ರಾತ್ರಿ ರಿಸೆಪ್ಷನ್ಗೆ ಹೋಗೋಕ್ಕಾಗಿರಲಿಲ್ಲಲ್ವ, ಅದಕ್ಕೆ ಬೆಳಗ್ಗೆ ನಮ್ಮ ಮುಹೂರ್ತಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಬೆಳಗ್ಗೆ 5 ಗಂಟೆಗೆ ಎದ್ದು ನಾವು ದುರ್ಗಕ್ಕೆ ರೀಚ್ ಆಗಿ ಅಲ್ಲಿಂದ ಅಲ್ಲಿ ಮದುಮಗನ ಮಾಡ್ತಾ ಇದ್ರು. ಆಗಲೇ ನಾವು ಹೋಗಿ 10 ಗಂಟೆ ಅಷ್ಟೊತ್ತಿಗೆ ಆಯಿತು. ಅಲ್ಲಿ ದುರ್ಗದ ಹತ್ರ ತರೂರು ಅಂತ ಮದುವೆ ಇದ್ದಿದ್ದು, ಅಲ್ಲಿ ಚೌಟ್ರಿಲಿ. ಅಲ್ಲಿ ಹೋಗ್ಬಿಟ್ಟು ಮದುಮಗನ ಮಾಡುವಾಗ 9 ಜನ ಅರ್ಶಿನ ಕುಂಕುಮ, ಇನ್ನೊಂದು ಸತಿ ಕುಂಕುಮ ಇಟ್ಟು ಈ ಥರ ಎಲ್ಲ ಮಾಡಿ ಹುನರ್ ಹಾಕೊಂಡು ಕರ್ಕೊಂಡು ಹೋಗಿ ಬರುವಾಗ ನಾನು ಸಹ ಹಂಗೆ ಅಕ್ಷತೆ ಹಾಕಿ ಆರತಿ ಮಾಡ್ತಾ ಇದ್ದೀನಿ ಇಲ್ಲಿ. ಹಾಗೆ ಮದುಮಗನೆಲ್ಲ ಕರ್ಕೊಂಬರ್ತಾ ಇರ್ತಾರಲ್ವಾಗ, ನಾನು ಹೇಳಿದ್ನೆಲ್ಲ ಒಂದು ಮೊದಲೇ ವಿಡಿಯೋ ನಮ್ಮ ಚಿಕ್ಕಪ್ಪನ ಮಗಳು ಬೀಗರಕ್ಕಿ ಹಾಕ್ತಾರೆ ಅಂತಂದು. ಇಲ್ಲಿ ನೋಡಿ ಆ ಬೀಗರಕ್ಕಿ ಎಲ್ಲ ಆ ಕಡೆಯಿಂದ ಗಂಡನ ಕಡೆಯವರು, ಈ ಕಡೆ ಹೆಣ್ಣಿನ ಕಡೆಯವರೆಲ್ಲ ಬೀಗರಕ್ಕಿ ಅಂತ ಇದು ಮಾಡ್ಕೊತಾ ಇದ್ದಾರೆ. ಇನ್ನು ಮುಹೂರ್ತಕ್ಕೆಲ್ಲ ಟೈಮ್ ಆಗ್ತಾ ಇತ್ತಲ್ವ, 11:15 11:15 ಬರ್ತಾ ಇದ್ದಿತ್ತು. ಹಾಗೆ ಬಂದು ಅಲ್ಲಿ ಪುರೋಹಿತರೆಲ್ಲ ಮದುಮಗನೆಲ್ಲ ಪೂಜೆ ಆಗಿತ್ತು. ಹಾಗೆ ಮದುಮಗನ ಸಹ ಕರ್ಕೊಂಡ್ಬಂದಿದ್ದೀನಿ. ನನ್ನ ತಂಗಿನ ಚಿಕ್ಕಪ್ಪನ ಮಗಳಿಂದ ಮುಹೂರ್ತ ಟೈಮ್ ಆಗಿರೋದ್ರಿಂದ ಅಲ್ಲಿ ಕರ್ಕೊಂಡ್ಬರ್ತಾ ಇದ್ದೆ. ಶಾಸ್ತ್ರ ಎಲ್ಲ ಆದ ತಕ್ಷಣ ತಾಳಿ ಕಟ್ತಾ ಇದ್ದಾರೆ. ವಿಡಿಯೋ ಸಖತ್ತು ಬಿಸಿಲು ದುರ್ಗದಲ್ಲಿ. ಅಲ್ಲೆಲ್ಲ ತಾಳಿ ಎಲ್ಲ ಕಟ್ಟಾದ್ಮೇಲೆ ಅದಕ್ಕೆ ತಾಳಿ ಇಡ್ತಾ ಇದ್ದಾರೆ. ಹಾಗೆ ನಾವು ಸಹ ಹಂಗೆ ಹಾಲು ಒಯ್ದು ನಾನು ನಮ್ಮ ಅಕ್ಕಗೆ ಹಂಗೆ ಅಲ್ಲಿ ಗಣಪತಿಯಲ್ಲಿ ಮದುಮಗನ ಮಾಡ್ತಾ ಇದ್ರಲ್ವ, ಅಲ್ಲೇ ಗಣಪತಿ ದೇವಸ್ಥಾನ ಇದ್ದರೆ ಅಲ್ಲಿ ಫೋಟೋ ತೆಗೆಸ್ಕೊತಾ ಇದ್ದೀವಿ. ಇಲ್ಲಿ ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ದೊಡ್ಡಮ್ಮ ಅವರೆಲ್ಲ ಮದುವೆಗೆ ಬಂದಿದ್ರು. ಎಲ್ಲ ನಮ್ಮ ರಿಲೇಷನ್ ಆಗಿರೋದ್ರಿಂದ ಫುಲ್ ನಾವು ಸಿಂಪಲ್ಲಾಗಿ ನಮ್ಮ ಚಿಕ್ಕಪ್ಪ ಮದುವೆ ಅರೇಂಜ್ ಮಾಡಿದ್ದು. ನಮ್ಮ ರಿಲೇಷನ್ಸ್ ಎಲ್ಲ ನಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಅವರೆಲ್ಲ ಬಂದಿದ್ರಲ್ವ, ಹಾಗೆ ಒಂದು ವಿಡಿಯೋ ಫೋಟೋಸ್ ಎಲ್ಲ ತೆಗೆಸ್ಕೊಂಡೆ. ನಮ್ಮ ಅಕ್ಕ ಅವರು ಎಲ್ಲ ಮತ್ತು ಅಲ್ಲೇ ಹತ್ತಿರದಲ್ಲೇ ಇರೋದು ನಾಯಕನಹಟ್ಟಿ ತಿಪ್ಪೇರುದ್ರಸ್ವಾಮಿ ಫೇಮಸ್ಸು. 1 ತಿಂಗಳಾಗಿತ್ತು ಜಾತ್ರೆಗೆ ಬಂದಿಲ್ಲ ನಾವು, ಅದಕ್ಕೆ ಹಂಗೆ ಇದು ನೋಡ್ಕೊಂಡು ಹೋಗ್ಬಿಡೋಣ ಅಂತ ಬಂದ್ವಿ. ಬಿಸಿಲಾಗಿರೋದ್ರಿಂದ ಸಖತ್ತು ಕೆಳಗಡೆ ಇಡೋಕ್ಕಾಗ್ತಿರ್ಲಿಲ್ಲ. ಆದ್ದರಿಂದ ಜಾತ್ರೆ ಟೈಮ್ ಆಗಿರೋದ್ರಿಂದ ಈ ಥರ ಗರಿಯೆಲ್ಲ ಹಾಕಿ ಚಪ್ರ ಹಾಕಿದ್ರು. ತುಂಬ ತಣ್ಣಗಿರುತ್ತೆ ಅಂತಂದೆಲ್ಲ, ಸಿಮೆಂಟ್ ಅಲ್ವಾ, ಕಾಲಿಡೋಕ್ಕಾಗ್ತಿರ್ಲಿಲ್ಲ ಅಂದರೆ ನಮಗೆ. ಅಲ್ಲಿ ಬಂದುಬಿಟ್ಟು ನಾವು ಒಳಗಡೆ ಎಲ್ಲ ನಾಯಕನಹಟ್ಟಿ ತಿಪ್ಪೇರುದ್ರಸ್ವಾಮಿ ದೇವಸ್ಥಾನ ನೋಡ್ತಾ ಇರ್ಬೋದು. ಇದು ಇಲ್ಲೆಲ್ಲ ಬಂದು ನಾವು ದರ್ಶನ ಎಲ್ಲ ಮಾಡಿಕೊಂಡು, ಭಾನುವಾರ ಸಹ ಆದರೂ ರಶ್ ಇತ್ತು ಸ್ವಲ್ಪ. ಹಂಗೆ ಇಲ್ಲೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಮತ್ತು ಇಲ್ಲಿಂದ ಹೊರಮಠಕ್ಕೆ ಹೋಗ್ಬೇಕಲ್ವ, ಅಲ್ಲಿ ಹೊರಮಠದ್ದು ಇದೆಲ್ಲ ಪ್ಲೇಸು. ಅಲ್ಲೂ ಸಹ ಇಲ್ಲಿ ಹೋದರೆ ಅಲ್ಲಿಗೂ ಹೋಗಿ ಬರಬೇಕು. ಫಸ್ಟ್ ಅಲ್ಲಿಗೆ ಹೋಗಿ ಇಲ್ಲಿಗೆ ಬಂದಿದ್ದು ಹೊರಮಠಕ್ಕೆ. ಇಲ್ಲಿ ಸಹ ಬಂದು ಎಲ್ಲರೂ ಇಲ್ಲಿ ಪೂಜೆ ಮಾಡಿಕೊಂಡು ಇಲ್ಲಿ ಮುಕ್ಕೊಂಡು ದೇವ್ರ ಕೈ ಮುಕ್ಕೊಂಡು ಹೊರಗಡೆ ಬಂದ್ವಿ. ಇಲ್ಲಿ ಸಖತ್ತು ಬಿಸಿಲಿತ್ತು. ಇಲ್ಲಿ ಬರೋಕ್ಕಲ್ಲ, ಆ ಕಡೆಯಿಂದ ಅಲ್ಲಿಗೆ ಹೋಗೋಷ್ಟಕ್ಕೆ ಕಾಲೆಲ್ಲ ಸಖತ್ತು ಸುಡ್ತಾ ಇತ್ತು. ಹಾಗೆ ಇನ್ನೇನು ಎಲ್ಲರೂ ಮುಗಿಸ್ಕೊಂಡು ನಮ್ಮ ಅಣ್ಣ ಅವರೆಲ್ಲ ಬೈಕಲ್ಲೇ ಬಂದಿದ್ದು ನಾವು. ಅಲ್ಲಿಂದ ಅವ್ರಾಗೆ ಚಳ್ಳಕೆರೆಗೆ ಬಿಟ್ಟು ಚಳ್ಳಕೆರೆಯಿಂದ ನಾವು ಬಸ್ಸಿಗೆ ಈ ಕಡೆ ರೀಚ್ ಆದ್ವಿ. ಬಸ್ಗಳು ಸಹ ಸಖತ್ತು ರಶ್ ಇತ್ತು, ಎಲ್ಲರೂ ಎಲೆಕ್ಷನ್ ವೋಟ್ ಹಾಕಿ ಬರೋದ್ರಿಂದ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ, ಮತ್ತು ವಿಡಿಯೋ ಲೈಕ್ ಮಾಡೋದನ್ನು ಮರಿಬೇಡಿ. ಓಕೆ ಫ್ರೆಂಡ್ಸ್, ಬಾಯ್.